ನಮಸ್ತೆ ಡಾಕ್ಟರ್. ನಾವು ಇತ್ತೀಚೆಗೆ ಒಂದು ಟೈಮ್ಸ್ ಆಫ್ ಇಂಡಿಯಾದಲ್ಲಿ ಒಂದು ನ್ಯೂಸ್ ನೋಡಿದ್ವು. ಚಿಕ್ಕ ಮಕ್ಕಳಲ್ಲಿ ಬಿ ಪಿ ಜಾಸ್ತಿ ಬಂದಿದೆ ಅಂತ ಒಂದು ರಿಪೋರ್ಟ್ ಬಂದಿತ್ತು. ಇದ್ರ ಬಗ್ಗೆ ನೀವು ಏನು ಹೇಳ್ತೀರಾ ಮೇಡಮ್? ಹೌದು ಸರ್, ಅದು ನಿಜಾನೇ. ರೀಸೆಂಟಾಗಿ ಒಂದು ಸ್ಟಡಿ ಮಾಡಿದ್ರಲ್ಲಿ 7.2 ಲ್ಯಾಕ್ ಮಕ್ಕಳು 18 ವರ್ಷಕ್ಕಿಂತ ಕೆಳಪಟ್ಟಿರೋ ಮಕ್ಕಳಿಗೆ ಬಿ ಪಿ ಕಾಣಿಸ್ಕೊಂಡಿದೆ, ಹೈ ಬಿ ಪಿ. ಸೊ ಇದಕ್ಕೆ ಮೇಜರ್ ಕಾರಣ ಅಂತ ಹೇಳಬೇಕಂದ್ರೆ ನಮ್ಮ ಲೈಫ್ ಸ್ಟೈಲ್ ಅಷ್ಟೇ. ಈಗ ನಾವು ಹೆಲ್ದಿ ಲೈಫ್ ಸ್ಟೈಲ್ ಮೇಂಟೈನ್ ಮಾಡಬೇಕನ್ನೋದು ಮಕ್ಳಿಗೆ ಮಾತ್ರ ಅಡ್ವೈಸ್ ಮಾಡಿದ್ರೆ ಆಗೋದಿಲ್ಲ. ನಾವು ಅದನ್ನು ಫಾಲೋ ಮಾಡಿದ್ರೆ ಮಾತ್ರ ಮಕ್ಕಳು ನಮ್ಮನ್ನು ಫಾಲೋ ಮಾಡ್ತಾರೆ. ಈಗ ನಾವು ಅವ್ರಿಗೆ ರೋಲ್ ಮಾಡೆಲ್ ಆಗಬೇಕು ಬಿಟ್ಟರೆ, ಇದು ನಿಮಗೆ ಒಳ್ಳೆಯದು ಅಂತ ಕೊಟ್ಟರೆ ಅವ್ರು ತಿನ್ನಲ್ಲ. ನಾವು ಅದು ಒಳ್ಳೇದಂತ ನಾವು ಇನ್ಕಾರ್ಪೊರೇಟ್ ಮಾಡಿದರೆ ಅವ್ರು ತಿಂತಾರೆ. ನಾವೇ ಜಂಕ್ ಫುಡ್ಡು, ಔಟ್ಸೈಡ್ ಫುಡ್ ಇರ್ಬೋದು, ಫಾಸ್ಟ್ ಫುಡ್ಡು, ಉಪ್ಪು ಹುಳಿ ಖಾರ ಇರೋದು ಜಾಸ್ತಿ ಟೇಸ್ಟಿ ಫುಡ್ ನಾವು ಎಕ್ಸ್ಪೆಕ್ಟ್ ಮಾಡಿದರೆ ಅವರು ಅದೇ ಥರ ಎಕ್ಸ್ಪೆಕ್ಟ್ ಮಾಡ್ತಾರೆ. ಅದರಿಂದನೇ ಈ ಥರ ಇಶ್ಯೂಸ್ ಆಗ್ತಿರೋದು. ಇನ್ನೊಂದು, ಕರೆಕ್ಟಾಗಿ ಹೊಟ್ಟೆ ಹಸಿವು ಆದಾಗ ಅವ್ರಿಗೆ ಊಟ ಕೊಡೋದು ಬಿಟ್ಬಿಟ್ಟು ನಾವು ಕಾಮನ್ ಆಗಿ ರೆಫ್ರಿಜ್ರೇಟ್ ಮಾಡಿರೋ ಊಟ ಇರ್ಬೋದು, ಹಾಗೆ ತಂಪಿರೋ ಊಟ, ಅವರಿಗೆ ಪೋಷಣೆ ಇಲ್ಲದೆ ಇರೋ ಊಟ. ಈಗ ಫಾರ್ ಎಕ್ಸಾಂಪಲ್ ತರಕಾರಿಗಿಂತ ಜಾಸ್ತಿ ಪ್ರಾಬಬ್ಲಿ ಉಪ್ಪಿನಕಾಯಿ ಇದೆಲ್ಲ ಕಾಮನ್ ಆಗಿ ಅವರಿಗೆ ಇದು ಮಾಡೋದು, ಚಿಪ್ಸ್ ಕೊಡೋದು, ತುಂಬ ಜಾಸ್ತಿ ಎಣ್ಣೆಯಲ್ಲಿ ಕರೆದಿರೋ ಪದಾರ್ಥಗಳು ಕೊಡೋದು, ಇದೆಲ್ಲ ಬಂದು ಫ್ಯಾಟಿನ ಅಂಶ, ಕೊಲೆಸ್ಟ್ರಾಲಿನ ಅಂಶನ ಬಾಡಿಯಲ್ಲಿ ಜಾಸ್ತಿ ಮಾಡುತ್ತೆ. ಸೊ ಈ ಥರ ಕೊಲೆಸ್ಟ್ರಾಲ್ ಅಂಶ ಜಾಸ್ತಿ ಆದಾಗ ಆನ್ ಅ ಲಾಂಗ್ ರನ್ ಬಂದು ಅದು ಆರ್ಟ್ರೀಸನ್ನೆಲ್ಲ ಕ್ಲಾಗ್ ಮಾಡಿ ಬ್ಲಡ್ ಪ್ರೆಷರನ್ನು ಜಾಸ್ತಿ ಮಾಡುತ್ತೆ. ಸೊ ಇದು ಒನ್ ಮೇನ್ ರೀಸನ್ ಯಾಕೆ ಚಿಕ್ಕ ಮಕ್ಕಳಲ್ಲಿ ಬಿ ಪಿ ಕಾಣಿಸ್ಕೊಳ್ತಿದೆ ಅನ್ನೋದು. ಇನ್ನೊಂದು ಸೆಕೆಂಡ್ ರೀಸನ್ ಬಂದು ಎಜುಕೇಷನ್ ಸಿಸ್ಟಮಲ್ಲಿರೋ ತುಂಬ ಜಾಸ್ತಿ ಸ್ಟ್ರೆಸ್. ಈಗ ಹೋಮ್ವರ್ಕ್ ಅನ್ನೋದು ಆ ಮಕ್ಕಳಿಗೆ ಬಂದು ಇಷ್ಟಪಟ್ಟು ಮಾಡೋ ಥರ ಇರಬೇಕು ಬಿಟ್ಟರೆ, ಸುಮ್ಮನೆ ಅನ್ನೆಸೆಸರಿ 4 ದಿನ ರಜೆ ಇದೆ ಅನ್ನೋದಕ್ಕೋಸ್ಕರ 40 ದಿನದ ಹೋಮ್ವರ್ಕ್ ಅವ್ರಿಗೆ ಕೊಡೋದು ಅನ್ನೆಸೆಸರಿ. ಏನು ಮಾಡಬೇಕಂದ್ರೆ ಅವ್ರಿಗೆ ಮಾಡೋಕ್ಕೆ ಆಗುವಷ್ಟು, ಅವ್ರು ಕಲಿಯೋಕ್ಕೆ ಬೇಕಾಗಿರುವಷ್ಟು ಹೋಮ್ವರ್ಕ್ಸ್ ಕೊಟ್ಟರೆ ಸಾಕು. ಈ ಥರ ಒಂದು ಪ್ರಾಪರಾಗಿ ಮೇಂಟೈನ್ ಲೈಫ್ ಸ್ಟೈಲ್ ಅವ್ರಿಗಿದ್ರೆ ಅವ್ರಿಗೆ ಈ ಥರ ಇಶ್ಯೂಸ್ ಬರೋದಿಲ್ಲ, ಅವ್ರು ಚೆನ್ನಾಗಿರ್ಬೋದು. ಸೊ ಇದು ಬಿಟ್ಟರೆ ಬೇರೆ ಏನೂ ಕಾರಣಗಳು ಅಸೆಸ್ ಮಾಡಲಿಕ್ಕೆ ಆಗೋದಿಲ್ಲ.